ಮಾಡಿ ವಿದ್ಯಾರ್ಥಿಗಳಿಗೆ ಗಣಿತ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳತ್ತಂದ ಇದನ್ನ ಎರಡೆರಡು ರೀತಿ ಒಳಗೆ ಕಲಿಸ್ತಿರ್ತಂದು ನಿಮಗೆ ನೋಡ್ರಿ ಲಕ್ಷ ಕೊಟ್ಟ ನೋಡ್ರಿ ಮಾಡೋದಾಗ್ಯದ ವಿಡಿಯೋ ಆನ್ ಮಾಡ್ರಿ ನಾ ಭಾಳ ತೊಂದರೆಯಲ್ಲಿ ಬರೋದಿಲ್ಲ ಇದು ನೋಡ್ರಿ ಇದು ಅಂಶ ಛೇದ 10 14 ಬರೋಬರಿ ಎಕ್ಸ್ ಸರಾಸರಿ 140. ಈಗ ಯಾವ್ಯಾವ್ದು ಕ್ರಾಸ್ ಆಗ್ತದೆ ಈಗ ಎಕ್ಸ್ ಎಕ್ಕಡೆ ಅದ ನೋಡ್ರಿ ಈ ಕಡೆ ಅದ ಅಂದ್ರೆ ಇದಕ್ಕೆ ಏನಾಗ್ತದೆ ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ ಇಷ್ಟು ತಿಳ್ಕೊಬೇಕು 14 ಗುಂಡ್ಲೆ ಎಕ್ಸ್ ಇಜ್ಕೊಲ್ ಟು ಇದು ಗುಣಾಕಾರ 10 ಗುಂಡ್ಲೆ 140 ಎಕ್ಸ್ ಬರೋಬರಿ 10 ಗುಂಡ್ಲೆ 140 ಸರಾಸರಿ ಬಾಗಿಲೆ ಈ 14 ಇಲ್ಲಿ ತಂದೆ 14 ಒಂದಲೇ 14 ಹತ್ತಲೆ 10 ಹತ್ತಲೆ 100 ಎಕ್ಸ್ ಇಸ್ಕೊಲ್ ಟು 100 ಇಲ್ಲಿ 100 ತುಂಬಿದ್ರಿ ಅಂದ್ರೆ 100ಕ್ಕೆ 14ಕ್ಕೆ ಗುಣಾಕಾರ ಮಾಡಿದ್ರೆ 1400 ಆಗ್ತದೆ 140ಕ್ಕೆ 10ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗ್ತದೆ 1400 ಆಗ್ತದೆ ಇದು ಇನ್ನು ABCD ಮೇಲೆ ಹಚ್ಕೊಂಡ್ರೆ ನೋಡಿ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಇಲ್ಲೇ ಈ ಪದದ ಗುಣಲಬ್ಧ ಇದನ್ನ ನೆನ್ಪಿಟ್ಕೋಬೇಕು ನೀವು ಈ ಪದದ ಗುಣಲಬ್ಧ ಒಂದೇ ಇರ್ತದ ನೋಡಿ ಯಾವುದೇ ಲೆಕ್ಕ ನೀವು ಮಾಡ್ಬೇಕು ಎ ಕೇಳಿದ್ರೆ ಡಿ ಲೆ ಬಾಗಿಸ್ರಿ ಬಿ ಕೇಳಿದ್ರೆ ಸಿ ಲೆ ಬಾಗಿಸ್ರಿ ಸಿ ಕೇಳಿದ್ರೆ ಬಿ ಲೆ ಬಾಗಿಸ್ರಿ ಡಿ ಕೇಳಿದ್ರೆ ಎ ಲೆ ಬಾಗಿಸ್ರಿ ಇಷ್ಟೇ ಭಾಳ ಏನು ಬಿರಿ ಅಲ್ಲ ಇದು ಈಗ ತುಂಬ್ಕೊರಿ 10 ಅನುಪಾತ 14 ಸಮಾನುಪಾತ ಎಕ್ಸ್ ಅನುಪಾತ 140 ಎದಕ್ಕೆ ಬಿದ್ದದ ಈಗ ನೀವೇ ಹೇಳ್ರಲ್ಲ ಸಿ ಬಿದ್ದದ ಬಿ ಲೆ ಬಾಗಿಸ್ರಿ ಎ ಗುಂಡ್ಲೆ ಡಿ ಹಾಕ್ರಿ ಎ ಗುಂಡ್ಲೆ ಡಿ ಎಷ್ಟದ 10 ಗುಂಡ್ಲೆ 140 ಸರ್ವಾಸವಾಗಲಿ ನೋಡಿ ಏನಕ್ಕೆ ಸಿ ಕೇಳ್ಯಾನ ಅಂದ್ರೆ ಬಿ ಲೆ ಬಾಗಿಸ್ರಿ ನೋಡ್ರಿ ಎಷ್ಟು ಸರಳದ ಎದಕ್ಕೆ ಎಕ್ಸ್ ಬಿದ್ದದ ಮೊದಲು ತಿಳ್ಕೊರಿ ಸಿಕ್ ಬಿದ್ದದಂದ್ರೆ ಎ ಗುಂಡ್ಲೆ ಡಿ ಸರ್ವಾಸವಾಲಿ ಎ ಗುಂಡ್ಲೆ ಡಿ ಸರ್ವಾಸವಾಲಿ ಎದಕ್ಕೆ ಬಿದ್ದದ ಇದಕ್ಕೆ ಬಿದ್ದದ ಅಂದ್ರೆ ಬಿ ಲೆ ಗುಣಾಕಾರ ಬಾಗಿಸ್ರಿ ಆಮೇಲೆ ಏನು ಬರ್ತದೆ ಸಿ ಬರ್ತದೆ ಸಿ ಇಜ್ಕೊಲ್ ಟು ಎ ಇಂಟು ಡಿ ಇಂಟು ಬಿ 14 ಒಂದಲೇ 14 ಹತ್ತಲೆ 10 ಹತ್ತಲೆ 100 ಎಕ್ಸ್ ಇಜ್ಕೊಲ್ ಟು 100 ಇದು ತಾಳಿ ಮಾಡಿ ನೋಡ್ರಿ ಇಲ್ಲಿ 100 ಇಡ್ರಿ ಎಲ್ಲೇ ಇಲ್ಲಿ 100 ಇಡ್ರಿ ಇದು 1400 ಆಯ್ತು ಇದು 1400 ಆಯ್ತು ಇಷ್ಟೇ ನೀವು ಮಾಡ್ಬೇಕಾದ್ರೆ ನೋಡಿ ಹೆಂಗ ನೀವು ತಿಳ್ಕೊಬೇಕು ಅನ್ನೋದು ಹೇಳುತ್ತನ್ನ ಇಂಥ ಗಣಿತಗಳು ನೀವು ಸಣ್ಣ ಸಣ್ಣ ಗಣಿತ ತಿಳ್ಕೊಂಡು ಬಿಟ್ರೆ ಮುಂದೆ ಸರಳ ಬಡ್ಡಿ ಅವಧಿ ದರ ಸೂತ್ರದ ಪ್ರಕಾರ ಬರ್ತಾವೆ ಇಂಥ ಮೆಂಟಲ್ ಎಬಿಲಿಟಿ ಗಣಿತಗಳು ಮೊದಲು ಕಲಿಬೇಕು ನೀವು ನೋಡ್ರಿ 210 ಅಂಶ 140 ಛೇದ ಬರೋಬ್ಬರಿ 21 ತಾಳಿಗೆ ಎಕ್ಸ್ ಆಯ್ತು ಆಮೇಲೆ ಈಗ ABCD ಪ್ರಕಾರ ತಿಳ್ಕೊಂಡು ಬಿಡ್ರಿ ಈಗ ಅದು ಬೇಡ ಈಗ ಎದಕ್ಕೆ ಎಕ್ಸ್ ಬಿದ್ದದ ಈಗ ಇದಕ್ಕೆ ಎಕ್ಸ್ ಬಿದ್ದಂದ್ರೆ ಇದು ಗುಣಾಕಾರ ಆಗ್ತದ ಕ್ರಾಸ್ ಮಲ್ಟಿಪ್ಲೈ ಆಗ್ತದ ನೆನ್ಪಿಟ್ಕೋರಿ 210 ಎಕ್ಸ್ ಗುಂಡ್ಲೆ ಎಕ್ಸ್ ಇಜ್ಕೊಲ್ ಟು 140 ಗುಂಡ್ಲೆ 21 ಎಕ್ಸ್ ಬರೋಬರಿ 140 ಗುಂಡ್ಲೆ 21 ಸರ್ವಾಸವಾಗಲಿ 210 ಈ ಪೂಜೊತ್ತು ಈ 21 ಈ 21 14 ಎಕ್ಸ್ ಬರೋಬರಿ ಎಷ್ಟು ಬಂತು 14 ನೀವು 14 ಇಲ್ಲಿ ಇಟ್ಟು ಬಿಡ್ರಿ 14 ಈ 210ಕ್ಕೆ 14ಕ್ಕೆ ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತದೆ 21ಕ್ಕೆ 144 ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತದೆ ಇನ್ನು ಅನುಪಾತ ಸಮಾನುಪಾತದಾಗ ಹೆಂಗೆ ಹಚ್ಕೋಬೇಕು 210 ಅನುಪಾತ 140 ಸಮಾನುಪಾತ 21 ಅನುಪಾತ ಎಕ್ಸ್ ಈ ಪದದ ಗುಣಲಬ್ಧ ಈ ಪದದ ಗುಣಲಬ್ಧ ಒಂದೇ ಇರ್ತದ ಅದರ ಹಾಕೊಂಡಿರಿ ಏನೀಗ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ
ಡಿಗೆ ಎಕ್ಸ್ ಬಿದ್ದದ ಅಂದ್ರೆ ಬಿ ಗುಂಡ್ಲೆ ಸಿ. ಎದಕ್ಕೆ ಎಕ್ಸ್ ಬಿದ್ದದ ಡಿ ಈಸ್ ಈಕ್ವಲ್ ಟು ಸರ್ವಾಸ್ ಬಾಗಿಲಿ ಎ. ಇದು ನೆನ್ಪಿಟ್ಕೋರಿ. ಎ ಭಾಗ್ಸದಂದ್ರೆ ಬಿ ಗುಂಡ್ಲೆ ಸಿ ಸೂತ್ರ. ಬಿ ಗುಂಡ್ಲೆ ಸಿ ಬರೋಬ್ಬರಿ 140 ಗುಂಡ್ಲೆ 21. ಡಿ ಬಿದ್ದದಂದ್ರೆ ಎ ಎಷ್ಟದ 210 ಅದ. ಈ ಪೂಜೊತ್ತು ಈ 21 14 ಬಂತು. ಎಕ್ಸ್ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು 14. ನೋಡಿ, ನೀವು ಇಂಥ ಗಣಿತಗಳನ್ನು ನೀವು ನೋಡ್ಕೊಂಡ್ರಿ ಅಂತಂದ್ರೆ ಒಂದು 2-3 ಸಲ ನೀವು ನೋಡ್ಕೊಂಡ್ಬಿಟ್ರೆ ನೀವು ಗಣಿತ ನಿಮಗೆ ಬಂದು ಅಂದ್ರೆ 10 ಮಾದರಿ ಹಾಕಿ ನೀವು ಕಲಿಸ್ಬೋದು. ಇದನ್ನು 10 ಮಾದರಿ ಹಾಕಿ ನೀವು ಕಲಿಸ್ಬೋದು. ಮೊದಲು ನೀವು ಕಲೀರಿ. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಕಲೀರಿ. ಹುಡುಗರು ತಯಾರು ಮಾಡ್ಕೋರಿ. ಪ್ರತಿಯೊಂದು ಹುಡುಗರ ಮನೆ ಒಳಗೆ ಎಲ್ಲಿ ನೋಡ್ತಿರಲ್ಲ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳು ಅಭ್ಯಾಸ ನಡಿಬೇಕು. ನನ್ನ ಆಸೆ ಪ್ರತಿಯೊಬ್ಬರ ಮನೆ ಒಳಗೆ ಇವೆಲ್ಲ ನೀವು ಕಲ್ತ್ರಿ. ಇಂಗ್ಲೀಷ್ ಮೀಡಿಯಮ್ದಾಗ 6ರಿಂದ ಬೇಕಾದಂಗೆ ಪಿಕಪ್ ಆಗ್ತೀರಿ. ನೀವು ಮಾತೃಭಾಷೆಯಲ್ಲಿ ಮೊದಲು ಕಲಿಬೇಕು ಅಂದರೆ ಹೇಳಿದ್ದು ತಿಳಿತದು. ಇಂಗ್ಲೀಷ್ನ್ಯಾಗ ಕನ್ನಡದಷ್ಟು ಶಬ್ದಗಳು ಇಲ್ಲ. ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ನೀವು ಇದನ್ನೇ ನೀವು ಇಂಗ್ಲೀಷ್ ಮೀಡಿಯಮ್ದಾಗ ನಾಳೆ ಬಿಡಿಸ್ಬಿಡ್ತೀರಿ. ನಿಮಗೆ ಇದು ಥಿಯರಿ ಗುರುತಿತ್ತಂದ್ರೆ ಇಂಗ್ಲೀಷ್ ಮೀಡಿಯಮ್ ಬೇಕಾದಂಥದ್ದು ಕೊಟ್ಟರು ನೀವು ಈಸಿಯಾಗಿ ಮಾಡ್ತೀರಿ. ಚೆಂದಾಗಿ ನೋಡ್ರಿ. ತಿಳಿಸಿ 4 ಮಾದರಿ ಕೊಟ್ಟು ಇನ್ನೊಂದು ಮಾದರಿ ಬರ್ತದ ನೋಡ್ರಿ. ಆಮೇಲೆ ಹೇಳತ್ತ ನೀವು.